ಹಾಗೆ ನಮಸ್ತೆ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೋತೀನಿ. ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮು. ಇವತ್ತಿನ ಬ್ಲಾಗ್ ಒಳಗೆ ಒಂದು ರೆಸಿಪಿ ಮಾಡ್ತಾ ಇದ್ದೇವೆ ಮನೆಯಲ್ಲಿ. ಅದು ಏನಂತಂದ್ರೆ ಬರೀ ಫ್ರೆಂಡ್ಸ್ ತೊಗರಿ ಬೇಳೆ ಮತ್ತು ಚೆನ್ನಂಗಿ ಬೇಳೆಯಿಂದ ಮಾಡುವಂತ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡುವಂತಹ ಸಾಂಬಾರ್, ಟೇಸ್ಟಿ ಸಾಂಬಾರ್ ಮಾಡೋ ವಿಧಾನವನ್ನು ನಿಮಗೆ ಹೇಳ್ತೇನಂತ ಬರ್ರಿ ಫ್ರೆಂಡ್ಸ್. ಇದು ಚೆನ್ನಂಗಿ ಬೇಳೆ. ಈಗ ಅದರಲ್ಲಿ ಸ್ವಲ್ಪ ತೊಗರಿ ಬೇಳೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವು ಎರಡು ಏನದಾವಲ್ಲ, ಈಗ ಈ ಒಂದು ಕುಕ್ಕರ್ ಒಳಗೆ ಹಾಕುಮು. ಈಗ ಆಲ್ರೆಡಿ ಇಲ್ಲಿ ನೀರು ಕಾಯ್ದದ, ಅಂದರೆ ನೀರು ಬಿಸಿ ಆಗೈತಿ. ಇದ್ರೊಳಗೆ ಈ ಎರಡು ಬೇಳೆಗಳನ್ನು ಹಾಕ್ರಿ. ಓಕೆ, ನಂತರ ಇದ್ರೊಳಗೆ ದೊಡ್ಡ ದೊಡ್ಡ ಪೀಸಿನೂ ಒಂದು 4 ಟಮಾಟಿ ತೊಗೊಂಡು ಅದನ್ನು ಹೆಚ್ಕೊಂಡು ಈ ರೀತಿ ಕುಕ್ಕರ್ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೆ ಒಂದಿಷ್ಟು ಸ್ವಲ್ಪ ಖಾರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ನಮಗೆ ಎಷ್ಟು ಹಚ್ಚತೈತಿ ಅಷ್ಟು ಇದನ್ನು ಖಾರ ಹಾಕೊಂಡು ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಂತರ ಇದರೊಳಗೆ ಅರಿಶಿನ ಪುಡಿ ಹಾಕಬೇಕು ಸ್ವಲ್ಪ. ಓಕೆ ಫ್ರೆಂಡ್ಸ್, ಇದನ್ನು ನೋಡಿ ಫ್ರೆಂಡ್ಸ್, ಈಗ ಕುಕ್ಕರ್ ಒಳಗೆ ನಾವು ಇದನ್ನು ಇಟ್ಟೀವಿ. 3 ರಿಂದ 4 ವಿಸಿಲ್ ಆಗುವವರೆಗೆ ಇದನ್ನು ಹಾಗೆ ಬಿಡಬೇಕು. ನಂತರ ಇದು ನಮ್ಮ ಸಾಂಬಾರು ಏನೈತಿ ಚಂದಗೆ ಕುದ್ದಿ ರೆಡಿ ಆಗ್ತೈತಿ ಫ್ರೆಂಡ್ಸ್. ಬನ್ನಿ ಈಗ ರೆಡಿ ಆಗೋಣ. ಯಾವ ರೀತಿ ಕಾಣ್ತೈತೆ ಅನ್ನೋದನ್ನು ನೋಡೋಮಂತ ಫ್ರೆಂಡ್ಸ್. ಇದು ಕುಕ್ಕರ್ ಒಳಗಿಂದ ಈಗ ತಗೊಂಡು ಮ್ಯಾಶ್ ಮಾಡಲಾಗಿದೆ. ಈ ಒಂದು ನಾವೇನು ಇಲ್ಲಿ ಕುಕ್ಕರ್ ಒಳಗೆ ಪದಾರ್ಥ ಹಾಕಿದ್ದೆವು ಅವೆಲ್ಲ ಪದಾರ್ಥಗಳನ್ನು ಮ್ಯಾಶ್ ಮಾಡಲಾಗಿದೆ. ಒಂದು ಸಾಂಬಾರು ಮಾಡ್ಕೊಂಡಿಲ್ಲ. ಇದಕ್ಕೆ ನಾವು ಈಗ ಒಗ್ಗರಣೆ ಹಾಕೋಬೇಕು. ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ಏನಂತಂದರೆ, ಈಗ ಇಲ್ಲಿ ಆಲ್ರೆಡಿ ಆಯಿಲ್ ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಟೀವಿ. ನಂತರ ಅದಕ್ಕೆ ಬೇಕಾಗುವಂಥ ಸಾಮಗ್ರಿ ಅಂತಂದರೆ ಇದು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಜೀರಿಗೆ ಮತ್ತು ಸಾಸಿವೆ ಕಾಳು. ಇದನ್ನು ನಾವು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆ ಹಾಕ್ಕೋಬೇಕು. ಈಗ ಇದಕ್ಕೆ ಇವೆಲ್ಲ ಏನು ಸಾಮಗ್ರಿ ಅದಾವಲ್ಲ ಇವುಗಳಿಗೆ ಹಾಕೋಬೇಕು. ನೋಡ್ರಿ, ಇದು ನಮ್ಮ ಮಮ್ಮಿಯವ್ರು ಮಾಡಕತ್ತಾರೆ, ನಾ ವಿಡಿಯೋ ಮಾಡ್ಕೊಳಕತ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು. ನಾವು ಏನು ಒಗ್ಗರಣೆ ಮಾಡ್ಕೊಳಕತ್ತಿಲ್ಲ, ಇದು ಈ ರೀತಿ ಬರೋವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಇದಕ್ಕೆ ಕೊನೆಯದಾಗಿ ಈ ಒಂದು ಏನು ಸಾಂಬಾರು ಅಲ್ಲ ಅದರೊಳಗೆ ಹಾಕ್ಕೊಂಡು ಒಂದು 5 ನಿಮಿಷ ಗ್ಯಾಸ್ ಮೇಲೆ ಬೇಯಿಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ. ಒಂದು ಎಲ್ಲ ಪದಾರ್ಥ ಏನಿತ್ತಲ್ಲ ಅದರೊಳಗೆ ಹಾಕ್ಕೊಂಡು ಲಾಸ್ಟಿಗೆ ಸಾಂಬಾರು ನಾವು ಸಪ್ರೇಟ್ ಈ ಒಂದು ಬೊಗಣಿ ಒಳಗೆ ತೊಗೊಂಡಿದ್ವಿ, ಅದು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಕುಕ್ಕರ್ ಮೇಲೆ ನಾವು 5 ನಿಮಿಷ ನಾವು ಗ್ಯಾಸ್ ಮೇಲೆ ಅದಕ್ಕೆ ಗರಂ ಆಗೋಕ್ಕೆ ಬಿಡಬೇಕು. ನಂತರ ಅದು ಸಾಂಬಾರು ನಮಗೆ ಸವಿಯಲು ಸಿದ್ಧ, ಅಂದರೆ ನಮ್ಮ ಸಾಂಬಾರು ತಿನ್ನಕ್ಕೆ ರೆಡಿ. ಬರೀ ಫ್ರೆಂಡ್ಸ್, ಇವಾಗ ಎಲ್ಲ ರೆಡಿ ಆಗೈತಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಪ್ಲೇಟ್ ಯಾವ ರೀತಿ ರೆಡಿ ಆಗೈತಿ. ಇದು ಸಾಂಬಾರು, ರೈಸ್, ಇಲ್ಲಿ ಉಳ್ಳಾಗಡ್ಡಿ, ಮತ್ತು ಇಲ್ಲಿ ಕಾಯಿ, ಮತ್ತು ಇಲ್ಲಿ ಹಪ್ಪಳ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಪ್ಲೇಟ ಈಗ ರೆಡಿ ಆಗೈತಿ. ಬರ್ರಿ ಫ್ರೆಂಡ್ಸ್, ಇದನ್ನು ನಾವು ಟೇಸ್ಟ್ ಮಾಡಿ ಇದರ ಒಂದು ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡೋನು. ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತೇಳಿ ನನಗೊಂದು ಸೂಪರಾಗಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದರ ಒಂದು ಟೇಸ್ಟ್ ಮಾಡಿ ಹೇಳೋಣ ಅಂತ ಬನ್ನಿ ಫ್ರೆಂಡ್ಸ್. ಈಗ ಈ ಒಂದು ಏನು ರೈಸ್ ಸಾಂಬಾರು ಏನು ಮಾಡಿದ್ರಲ್ಲ, ಈಗ ಟೇಸ್ಟ್ ಮಾಡೋಣ ಬರ್ರಿ. ಇಲ್ಲೇ ಐತಿ, ನನ್ನ ಮುಂದೆ ಐತಿ.
ಬನ್ನಿ ನಾವು ಟೇಸ್ಟ್ ಮಾಡ್ತಾ ಇದ್ದೇವೆ. ಸೂಪರ್ ಫ್ರೆಂಡ್ಸ್, ಚಲೋ ಆಗೈತೆ ರೀ. ನೋಡಿರಿ, ಇದ್ರ ಜೊತೆ ಹಪ್ಪಳ ತಿರ್ತೀವಿ. ಬನ್ನಿ ಫ್ರೆಂಡ್ಸ್, ನಾವು ಈಗ ಒಂದು ರುಚಿಯಾದ ರೈಸ್, ಸಾಂಬಾರು ಮತ್ತು ಹಪ್ಪಳ ಅದು ತಿಂದು ಟೇಸ್ಟ್ ಹೇಳೋಣ. ಸೂಪರ್ ಆಗಿದ್ರೆ ಫ್ರೆಂಡ್ಸ್, ಇದೊಂದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮತ್ತು ನಾ ಮಾಡಿದ ಈ ರೆಸಿಪಿ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತಂತೇಳಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ ಮತ್ತು ಫ್ಯಾಮಿಲಿ ಒಳಗೆ ಶೇರ್ ಮಾಡ್ಕೊರಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಒಂದು ಬ್ಲಾಗ್ ಒಳಗೆ ಸಿಗುಮ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.